Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನವೋದಯ, SSLC, PUC ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಆರ್ಟಿಕಲ್ಸ್ ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಆರ್ಟಿಕಲ್ಸ್ನಲ್ಲಿ ಎರಡು ವಿಧಗಳಿವೆ. ಮೊದಲನೆಯದು ಇನ್ಡೆಫಿನೆಟ್ ಆರ್ಟಿಕಲ್ಸ್, ಎರಡನೆಯದು ಡೆಫಿನೆಟ್ ಆರ್ಟಿಕಲ್ಸ್. ಇನ್ಡೆಫಿನೆಟ್ ಆರ್ಟಿಕಲ್ಸ್ನಲ್ಲಿ ಎರಡು ವಿಧಗಳಿವೆ. ಮೊದಲನೆಯದು ಎ, ಎರಡನೆಯದು ಆ್ಯನ್. ಡೆಫಿನೆಟ್ ಆರ್ಟಿಕಲ್ಗೆ ಬಂದಾಗ ಅಲ್ಲಿ ಕೇವಲ ಒಂದೇ ಒಂದು ಪದ ಇದೆ, ದ ಅಂತೇಳಿ ಅದನ್ನು ನಾವು ಕರಿತೇವೆ. ಇವುಗಳನ್ನು ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೆಯದಾಗಿ ಇನ್ಡೆಫಿನೆಟ್ ಆರ್ಟಿಕಲ್ ಆಗಿರುವಂಥ ಎ ಅಥವಾ ಆ್ಯನ್ ಅನ್ನು ಯಾವಾಗ ನಾವು ಬಳಸಬೇಕು ಅಂತೇಳಿ ನಾವು ನೋಡೋಣ. ಎ ಅಥವಾ ಆ್ಯನ್ ಪದದ ಅರ್ಥ ಒಂದು, ಒಬ್ಬ, ಯಾವುದೋ ಒಂದು ಅಥವಾ ಯಾರೋ ಒಬ್ಬ ಅಂತೇಳಿ. ಇನ್ಡೆಫಿನೆಟ್ ಆರ್ಟಿಕಲ್ ಆಗಿರುವಂತಹ ಎ ಅನ್ನು ಯಾವಾಗ ನಾವು ಬಳಸಬೇಕು ಅಂತೇಳಿ ನಾವು ನೋಡೋದಾದರೆ, ಬಿಫೋರ್ ಅ ಸಿಂಗುಲರ್ ನೌನ್ ಬಿಗಿನಿಂಗ್ ವಿತ್ ಅ ಕಾನ್ಸೊನೆಂಟ್ ಸೌಂಡ್. ಕಾನ್ಸೊನೆಂಟ್ ಸೌಂಡನ್ನು ಹೊಂದಿರುವಂತಹ ಸಿಂಗುಲರ್ ಆಗಿರುವಂತಹ ನಾಮಪದಕ್ಕಿಂತ ಮುಂಚೆ ನಾವು ಎ ಆರ್ಟಿಕಲನ್ನು ಹಾಕಬೇಕು. ಎಕ್ಸಾಂಪಲ್, ಅ ಬೇಬಿ, ಅ ಕ್ಯಾಟ್, ಅ ಪೆನ್. ವಿದ್ಯಾರ್ಥಿಗಳೇ, ಇಲ್ಲಿ ಎ ಅಂತ ಇದ್ರೂ ಕೂಡ ಅದರ ಪ್ರೊನೌನ್ಸಿಯೇಷನ್ ಆ ಅಂತೇಳಿ ನಾವು ಪ್ರೊನೌನ್ಸಿಯೇಷನನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಸ್, ಅ ಡಾಗ್, ಅ ವುಮನ್, ಅ ವಿಲೇಜ್. ನೆಕ್ಸ್ಟ್ ಎರಡನೆಯದಾಗಿ a countable noun followed by an adjective with a consonant sound. ಕಾನ್ಸೊನೆಂಟ್ ಸೌಂಡನ್ನು ಹೊಂದಿರುವಂತಹ ಯಾವುದಾದ್ರೂ ಅಬ್ಜೆಕ್ಟಿವ್ ಪದ, ಅದರ ನಂತರ ಕೌಂಟೇಬಲ್ ನೌನ್ ಬಂದರೆ ಅದರ ಮುಂಚೆ ನಾವು ಏನು ಮಾಡಬೇಕು, ಆ ಎಂಬ ಇನ್ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್, ಅ ಕ್ರೈಯಿಂಗ್ ಬೇಬಿ. ಈ ಎಕ್ಸಾಂಪಲನ್ನು ನೋಡಿದಾಗ ಗೊತ್ತಾಗುತ್ತೆ, ಕ್ರೈಯಿಂಗ್ ಅನ್ನೋದು ಅಬ್ಜೆಕ್ಟಿವ್ ಪದ. ಅದಾದಮೇಲೆ ಕೌಂಟೇಬಲ್ ನೌನ್ ಬೇಬಿ ಅಂತ ಇದೆ. ಹಾಗಾಗಿ ಇಲ್ಲಿ ನಾವು ಬೇಬಿ ಅನ್ನೋ ಪದಕ್ಕಿಂತ ಮುಂಚೆ ಆ ಎಂಬ ಇಂಡೆಫಿನೆಟ್ ಆರ್ಟಿಕಲನ್ನು ಬರೀಬಾರ್ದು, ಬದಲಾಗಿ ಕ್ರೈಯಿಂಗ್ ಎಂಬ ಅಬ್ಜೆಕ್ಟಿವ್ ಪದಕ್ಕಿಂತ ಮುಂಚೆ ಆ ಎಂಬ ಇಂಡೆಫಿನೆಟ್ ಆರ್ಟಿಕಲನ್ನು ಬರೀಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಅ ಸ್ಯಾಡ್ ಸ್ಟೋರಿ, ಅ ಬ್ಲ್ಯಾಕ್ ಡಾಗ್. ನೆಕ್ಸ್ಟ್ ಮೂರನೆಯದಾಗಿ, ಅ ನೌನ್ ಬಿಗಿನಿಂಗ್ ವಿತ್ ಅ ವಾವೆಲ್ ಬಟ್ ಹ್ಯಾವಿಂಗ್ ಅ ಕಾನ್ಸೊನೆಂಟ್ ಸೌಂಡ್. ಒಂದು ಪದ ವಾವೆಲ್ ಅಕ್ಷರವನ್ನು ಹೊಂದಿದ್ರೂ ಸಹ ಕಾನ್ಸೊನೆಂಟ್ ಸೌಂಡ್ ಆಗಿದ್ರೆ ಆ ಪದಕ್ಕಿಂತ ಮುಂಚೆ ನಾವು ಆ ಎಂಬ ಇಂಡೆಫಿನೆಟ್ ಆರ್ಟಿಕಲನ್ನು ಬರೀತೇವೆ. ಫಾರ್ ಎಕ್ಸಾಂಪಲ್, ಆ ಯುರೋಪಿಯನ್, ಆ ಯೂಸ್ಫುಲ್ ಬುಕ್, ಆ ₹1 ಕಾಯಿನ್. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ಗಮನಿಸಿದ್ರೆ ಇ ಅನ್ನೋ ಅಕ್ಷರ, ಯು ಅನ್ನೋ ಅಕ್ಷರ ಮತ್ತು ಓ ಎಂಬ ಅಕ್ಷರಗಳು ವಾವೆಲ್ಸ್ ಆಗಿದ್ದಾವೆ. ಆದರೆ ಅವುಗಳ ಪ್ರೊನೌನ್ಸಿಯೇಷನನ್ನು ನಾವು ನೋಡಿದಾಗ ಅಲ್ಲಿ ಕಾನ್ಸೊನೆಂಟ್ ಸೌಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಯುರೋಪಿಯನ್. ಇಲ್ಲಿ ಈ ಅಕ್ಷರ ಇದ್ರೂ ಕೂಡ ಅಲ್ಲಿ ಪ್ರೊನೌನ್ಸಿಯೇಷನ್ ಯು ಅಂತ ಇದೆ. ಯು ಅನ್ನೋದು ಕಾನ್ಸೊನೆಂಟ್ ಸೌಂಡ್ ಆಗಿರೋದ್ರಿಂದ ನಾವು ಆ ಎಂಬ ಇನ್ಡೆಫಿನೆಟ್ ಆರ್ಟಿಕಲನ್ನು ಬರೀಬೇಕು. ನೆಕ್ಸ್ಟ್ ಎರಡನೇದು ಯೂಸ್ಫುಲ್. ಇಲ್ಲೂ ಕೂಡ ಯು ಎಂಬ ಪ್ರೊನೌನ್ಸಿಯೇಷನ್ ಇದೆ. ಹಾಗಾಗಿ ಇಲ್ಲಿ ಕಾನ್ಸೊನೆಂಟ್ ಸೌಂಡ್ ಇರೋದ್ರಿಂದ ನಾವು ಆ ಎಂಬ ಆರ್ಟಿಕಲನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್. ಇಲ್ಲೂ ಕೂಡ ಅಷ್ಟೇ, ವಾ ಎಂಬ ಕಾನ್ಸೊನೆಂಟ್ ಸೌಂಡ್ ಇರೋದ್ರಿಂದ ಆ ₹1 ಕಾಯಿನ್ ಅಂತ ಬರೀಬೇಕು, ಆ್ಯನ್ ₹1 ಕಾಯಿನ್ ಅಂತ ಬರೀಬಾರ್ದು. ನೆಕ್ಸ್ಟ್ ಎರಡನೆಯದಾಗಿ ಆ್ಯನ್ ಎಂಬ ಆರ್ಟಿಕಲನ್ನು ನಾವು ಎಲ್ಲೆಲ್ಲಿ ಬಳಸಬೇಕು ಅಂತೇಳಿ ನೋಡೋಣ. ಮೊದಲನೆಯದು, ಬಿಫೋರ್ ಅ ಸಿಂಗುಲರ್ ನೌನ್ ಬಿಗಿನಿಂಗ್ ವಿತ್ ಅ ವಾವೆಲ್ ಸೌಂಡ್. ಆ ವಾವೆಲ್ ಸೌಂಡನ್ನು ಹೊಂದಿರುವಂತಹ ಪದಕ್ಕಿಂತ ಮುಂಚೆ ನಾವು ಆ್ಯನ್ ಎಂಬ ಇಂಡೆಫಿನೆಟ್ ಆರ್ಟಿಕಲನ್ನು ಬರಿತೇವೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಇಟ್ಕೊಳ್ಳಿ, ಆ ಮತ್ತು ಆ್ಯನ್ ಎಂಬ ಇಂಡೆಫಿನೆಟ್ ಆರ್ಟಿಕಲ್ಗಳ ಅರ್ಥ ಒಂದೇನೆ, ಆದರೆ ಬಳಸುವಂತಹ ಸಂದರ್ಭಗಳು ಮಾತ್ರ ಬೇರೆ ಬೇರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಂಬ್ರೆಲಾ. ಇವುಗಳನ್ನು ನಾವು ಗಮನಿಸ್ತಾ ಗೊತ್ತಾಗುತ್ತೆ, ಎ, ಓ, ಇ ಮತ್ತು ಯು ಈ ಅಕ್ಷರಗಳು ಇವು ವಾವೆಲ್ಸ್ ಆಗಿದ್ದಾವೆ ಮತ್ತು ವಾವೆಲ್ಸ್ ಸೌಂಡನ್ನು ಹೊಂದಿದ್ದಾವೆ. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಂಬ್ರೆಲಾ. ಹಾಗಾಗಿ ನಾವು ಆ್ಯನ್ ಎಂಬ ಆರ್ಟಿಕಲನ್ನು ಇಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ ಎರಡನೆಯ ಸಂದರ್ಭ, a countable noun followed by an adjective with a vowel sound. ವಾವೆಲ್ ಸೌಂಡನ್ನು ಹೊಂದಿರುವಂತಹ
ಕೌಂಟೇಬಲ್ ನೌನ್ ಪದಕ್ಕಿಂತ ಮುಂಚೆ ಒಂದು ಅಬ್ಜೆಕ್ಟಿವ್ ಬಂದರೆ ಆವಾಗ ನಾವು ಆ್ಯನ್ ಎಂಬ ಆರ್ಟಿಕಲನ್ನು ಬರಿತೇವೆ. ಫಾರ್ ಎಕ್ಸಾಂಪಲ್, ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಇಲ್ಲಿ ಸ್ಟೋರಿ ಅನ್ನೋದು ಕೌಂಟೇಬಲ್ ನೌನ್. ಇದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಎಂಬ ಅಬ್ಜೆಕ್ಟಿವ್ ಪದವನ್ನು ಸೇರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಎಂಬ ಪದವನ್ನು ನಾವು ನೋಡಿದಾಗ ಅಲ್ಲಿ ಮೊದಲನೆಯ ಅಕ್ಷರ ಐ ಇದೆ ಮತ್ತು ಇದೊಂದು ವಾವೆಲ್ ಸೌಂಡನ್ನು ಹೊಂದಿರೋದ್ರಿಂದ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೇಳಿ ನಾವು ಬರಿಬೇಕು. ಆ್ಯನ್ ಸ್ಟೋರಿ ಅಂತೇಳಿ ಬರಿಬಾರ್ದು. ನೆಕ್ಸ್ಟ್ ಎಕ್ಸಾಂಪಲ್, ಆ್ಯನ್ ಅನ್ಹ್ಯಾಪಿ ಬಾಯ್. ಇಲ್ಲೂ ಕೂಡ ಅಷ್ಟೇ, ಬಾಯ್ ಅನ್ನೋದು ಕೌಂಟೇಬಲ್ ನೌನ್, ಆದರೆ ಅದಕ್ಕಿಂತ ಮುಂಚೆ ನಾವು ಅಬ್ಜೆಕ್ಟಿವ್ ಪದ ಅನ್ಹ್ಯಾಪಿಯನ್ನು ಸೇರಿಸಿದ್ದೇವೆ. ಹಾಗಾಗಿ ಆ್ಯನ್ ಅನ್ಹ್ಯಾಪಿ ಬಾಯ್ ಅಂತೇಳಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೂರನೆಯ ಸಂದರ್ಭ, ಅ ನೌನ್ ಬಿಗಿನಿಂಗ್ ವಿತ್ ಅ ಕಾನ್ಸನೆಂಟ್ ಬಟ್ ಹ್ಯಾವಿಂಗ್ ಅ ವಾವೆಲ್ ಸೌಂಡ್. ಒಂದು ಪದ ಕಾನ್ಸನೆಂಟ್ ಅಕ್ಷರವನ್ನು ಹೊಂದಿದ್ದರೂ ಸಹ ಅದರ ಸ್ವರ ವಾವೆಲ್ ಸೌಂಡನ್ನು ಹೊಂದಿದರೆ ಆಗ ನಾವು ಆ್ಯನ್ ಅಂತೇಳಿ ಆರ್ಟಿಕಲನ್ನು ಬರಿತೇವೆ. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಏರ್. ಇಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ಅಕ್ಷರ ಕಾನ್ಸೋನೆಂಟ್ ಅಕ್ಷರ ಆಗಿದೆ, ಆದರೆ ಅಲ್ಲಿ ಹೆಚ್ಚು ಅಕ್ಷರ ಸೈಲೆಂಟ್ ಆಗುತ್ತೆ ಮತ್ತು ನಾವು ಆನೆಸ್ಟ್, ಏರ್ ಈ ರೀತಿ ವಾವೆಲ್ ಸೌಂಡನ್ನು ಉಚ್ಚಾರಣೆ ಮಾಡೋದ್ರಿಂದ ಇಲ್ಲಿ ಆರ್ಟಿಕಲ್ ಆ್ಯನ್ ಅಂತೇಳಿ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ಸನ್ನು ನಾವು ಯಾವಾಗ ಬಳಸಬೇಕು ಅಂತೇಳಿ ನೋಡೋಣ. ಡೆಫಿನೆಟ್ ಆರ್ಟಿಕಲ್ನಲ್ಲಿ ಒಂದೇ ಒಂದು ಪದ ಬರುತ್ತೆ, ದ ಅಂತೇಳಿ. ಇದನ್ನು ನಾವು ದ ಅಂತೇಳಿ ಪ್ರೊನೌನ್ಸ್ ಮಾಡ್ತೀವಿ, ಕೆಲವು ಟೈಮು ದಿ ಅಂತೇಳಿ ಪ್ರೊನೌನ್ಸ್ ಮಾಡ್ತೀವಿ. ದ ಅಂತೇಳಿ ನಾವು ಕಾನ್ಸನೆಂಟ್ ಅಕ್ಷರ ಬಂದರೆ ಅದಕ್ಕಿಂತ ಮುಂಚೆ ನಾವು THE ಅಂತ ಬರೆದರೆ ಅದನ್ನು ದ ಅಂತೇಳಿ ಪ್ರೊನೌನ್ಸ್ ಮಾಡಬೇಕು. ವಾವೆಲ್ ಸೌಂಡಿನ ಮುಂದೆ ಇದನ್ನು ಬರೆದರೆ ದಿ ಅಂತೇಳಿ ಪ್ರೊನೌನ್ಸ್ ಮಾಡಬೇಕು. ಓಕೆ, ಇದನ್ನು ಯಾವಾಗ ಬಳಸ್ತೀವಿ ಅಂತೇಳಿ ನಾವು ನೋಡೋದಾದರೆ, ಮೊದಲನೇದು, ಬಿಫೋರ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಆರ್ ಒನ್ ವಿ ಹ್ಯಾವ್ ಆಲ್ರೆಡಿ ರೆಫರ್ಡ್ ಟು ಆರ್ ಟಾಕ್ಡ್ ಅಬೌಟ್. ಯಾವುದಾದರೂ ಒಂದು ನಿರ್ದಿಷ್ಟವಾದ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ನಾವು ಮಾತಾಡೋದಾದರೆ ಅಥವಾ ಆ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದರೆ ಅಥವಾ ಹೇಳಿದರೆ ಆಗ ನಾವು ನೆಕ್ಸ್ಟ್ ಟೈಮ್ ಅದೇ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ನಾವು ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಬುಕ್ ಯು ವಾಂಟ್ ಈಸ್ ಆನ್ ದ ಟೇಬಲ್ ದೇರ್. ದ ಬುಕ್ ಯಾವ ಪುಸ್ತಕ, ಯು ವಾಂಟ್ ನಿನಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಆದಂಥ ಪುಸ್ತಕ, ಈಸ್ ಆನ್ ದ ಟೇಬಲ್ ದೇರ್ ಯಾವ ಟೇಬಲ್, ದ ಟೇಬಲ್ ಅಲ್ಲಿರುವಂತಹ ಪರ್ಟಿಕ್ಯುಲರ್ ಆಗಿರುವಂಥ ಟೇಬಲಿನ ಮೇಲೆ ಇದೆ ಅಂತೇಳಿ ಅರ್ಥ. ನೆಕ್ಸ್ಟ್ ಎರಡನೆಯದು, ಲೆಟ್ಸ್ ಗೋ ಟು ದ ಪಾರ್ಕ್. ಇಲ್ಲಿ ದ ಪಾರ್ಕ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಲೆಟ್ಸ್ ಗೋ ಟು ಆ ಪಾರ್ಕ್ ಅಂತ ಇದ್ದಿದ್ರೆ ಯಾವುದಾದ್ರೂ ಒಂದು ಪಾರ್ಕಿಗೆ ಹೋಗೋಣ ಅಂತೇಳಿ ಅರ್ಥ ಆಗ್ತಿತ್ತು. ಆದರೆ ಲೆಟ್ಸ್ ಗೋ ಟು ದ ಪಾರ್ಕ್ ಅಂತೇಳಿ ದ ಪಾರ್ಕ್ ಅಂತ ಬಂದಿರೋದ್ರಿಂದ ನಾವು ಪ್ರತಿ ಸಲ ಹೋಗ್ತೀವಲ್ವಾ ಅದೇ ಪಾರ್ಕಿಗೆ ಹೋಗೋಣ ಅಂತೇಳಿ ಅರ್ಥವನ್ನು ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಎರಡನೆಯ ಸಂದರ್ಭ, ಬಿಫೋರ್ ದ ನೇಮ್ಸ್ ಆಫ್ ರಿವರ್ಸ್, ಸೀಸ್, ಓಷನ್ಸ್, ಗಲ್ಫ್ಸ್, ಮೌಂಟೇನ್ ರೇಂಜಸ್, ದ ಡೆಸರ್ಟ್ಸ್ ಆ್ಯಂಡ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ವಿದ್ಯಾರ್ಥಿಗಳೇ ನಾವು ನದಿಗಳ ಹೆಸರುಗಳಿಗಿಂತ ಮುಂಚೆ ಸಮುದ್ರಗಳು, ಸಾಗರಗಳು, ಗಲ್ಫ್ಸ್ಗಳು ಅಥವಾ ಕೊಲ್ಲಿಗಳು, ಮೌಂಟೇನ್ ರೇಂಜಸ್, ದ ಡೆಸರ್ಟ್ಸ್ ಅಂತ ಹೇಳಿದ್ರೆ ಮರುಭೂಮಿ ಅಥವಾ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಬಗ್ಗೆ ಹೇಳಬೇಕಾದ್ರೆ ಆ ಪದಗಳಿಗಿಂತ ಮುಂಚೆ ನಾವು ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿತೀವಿ. ಫಾರ್ ಎಕ್ಸಾಂಪಲ್, ದ ಯಮುನಾ. ಯಮುನಾ ಅನ್ನೋದು ನದಿಯ ಹೆಸರಾಗಿದೆ, ಹಾಗಾಗಿ ನಾವು ಅದಕ್ಕಿಂತ ಮುಂಚೆ ದ ಎಂಬ ಆರ್ಟಿಕಲನ್ನು ಬರಿಬೇಕು. ದ ಕಾವೇರಿ, ದಿ ಅರೇಬಿಯನ್ ಸಿ, ದ ಹಿಮಾಲಯಾಸ್, ದಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇವು ಐಲ್ಯಾಂಡ್ಗಳ ಹೆಸರುಗಳು. ನೆಕ್ಸ್ಟ್ ದ ಸಹಾರಾ. ಸಹಾರಾ ಎಂಬುದು ಒಂದು ಮರುಭೂಮಿಯ ಹೆಸರಾಗಿದೆ, ಹಾಗಾಗಿ ನಾವು ಸಹಾರಾ ಎಂಬ ಪದಕ್ಕಿಂತ ಮುಂಚೆ ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ನೆಕ್ಸ್ಟ್ ಮೂರನೆಯದು, ಬಿಫೋರ್ ದಿ ಆರ್ಡಿನಲ್ ನಂಬರ್ಸ್. ಆರ್ಡಿನಲ್ಸ್ ನಂಬರ್ಗಳಿಗಿಂತ ಮುಂಚೆ ನಾವು ದ ಎಂಬ ಆರ್ಟಿಕಲನ್ನು ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್, ದ ಸೆಕೆಂಡ್, ದ 10th ಈ ರೀತಿ ಆರ್ಡಿನಲ್ಸ್ ನಂಬರ್ಗಳಿಗಿಂತ ಮುಂಚೆ ನಾವು ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ನೆಕ್ಸ್ಟ್ ನಾಲ್ಕನೆಯದಾಗಿ, ಬಿಫೋರ್ ದ ಡಿರೆಕ್ಷನ್ಸ್. ದಿಕ್ಕುಗಳ ಹೆಸರನ್ನು ಬರೆಯೋದಕ್ಕಿಂತ ಮುಂಚೆ ನಾವು ಡೆಫಿನೆಟ್ ಆರ್ಟಿಕಲ್ ಆಗಿರುವಂಥ ದ ಎಂಬುದನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್, ದ ಸೌತ್, ದ ನಾರ್ತ್, ದಿ ಈಸ್ಟ್, ದ ವೆಸ್ಟ್. ನೆಕ್ಸ್ಟ್ ಐದನೆಯದಾಗಿ, ಬಿಫೋರ್ ದ ನೇಮ್ಸ್ ಆಫ್
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಹೆಸರುಗಳಿಗಿಂತ ಮುಂಚೆ ದ ಎಂಬ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದ ಪಿಯಾನೋ, ದ ಸಿತಾರ್, ದ ಗಿಟಾರ್ ಎಟ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಐ ಪ್ಲೇ ದ ಪಿಯಾನೋ. ಪಿಯಾನೋ ಎಂಬುದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಅದಕ್ಕಿಂತ ಮುಂಚೆ ದ ಎಂಬ ಆರ್ಟಿಕಲನ್ನು ವಿದ್ಯಾರ್ಥಿಗಳನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಆರನೆಯದಾಗಿ ಬಿಫೋರ್ ನೇಮ್ಸ್ ಆಫ್ ಥಿಂಗ್ಸ್ ಯುನಿಕ್ ಆಫ್ ದೇರ್ ಕೈಂಡ್. ಒಂದೇ ಒಂದು ಯುನಿಕ್ ಆಗಿರುವಂಥ ವಸ್ತುಗಳಿದ್ದರೆ ಅದಕ್ಕಿಂತ ಮುಂಚೆ ನಾವು ದಿ ಅಥವಾ ದ ಎಂಬ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದಿ ಅರ್ತ್, ದ ಸನ್, ದ ಮೂನ್, ದ ಸ್ಕೈ ಇವೆಲ್ಲ ಯುನಿಕ್ ಅಂದರೆ ಆ ಟೈಪ್ನಲ್ಲಿ ಇರುವಂಥ ಒಂದೇ ಒಂದು ವಸ್ತುಗಳಾಗಿದ್ದಾವೆ. ಹಾಗಾಗಿ ದ ಎಂಬ ಆರ್ಟಿಕಲನ್ನು ನಾವು ಅದಕ್ಕಿಂತ ಮುಂಚೆ ಬರಿಬೇಕು. ನೆಕ್ಸ್ಟ್ ಏಳನೆಯದಾಗಿ ಬಿಫೋರ್ ದ ನೇಮ್ಸ್ ಆಫ್ ಹೋಲಿ ಬುಕ್ಸ್. ಪವಿತ್ರ ಗ್ರಂಥಗಳ ಹೆಸರುಗಳಿಗಿಂತ ಮುಂಚೆ ನಾವು ದ ಎಂಬ ಆರ್ಟಿಕಲ್ಸನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದ ರಾಮಾಯಣ, ದ ಮಹಾಭಾರತ, ದ ಕುರಾನ್, ದ ಬೈಬಲ್ ಎಟ್ಸೆಟ್ರಾ. ನೆಕ್ಸ್ಟ್ ಎಂಟನೆಯದಾಗಿ ಬಿಫೋರ್ ವೆಲ್ ನೋನ್ ಬಿಲ್ಡಿಂಗ್ಸ್ ಆ್ಯಂಡ್ ಲ್ಯಾಂಡ್ ಮಾರ್ಕ್ಸ್. ಪ್ರಸಿದ್ಧವಾಗಿರುವಂಥ ಬಿಲ್ಡಿಂಗ್ಗಳು ಅಥವಾ ಲ್ಯಾಂಡ್ ಮಾರ್ಕ್ಸ್ಗಳಿದ್ದರೆ ಅವುಗಳ ಹೆಸರುಗಳಿಗಿಂತ ಮುಂಚೆ ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದ ತಾಜ್ ಮಹಲ್, ದ ಗೇಟ್ ವೇ ಆಫ್ ಇಂಡಿಯಾ, ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇವೆಲ್ಲ ಫೇಮಸ್ ಆಗಿರುವಂತಹ ಬಿಲ್ಡಿಂಗ್ ಅಥವಾ ಲ್ಯಾಂಡ್ ಮಾರ್ಕ್ಸ್ಗಳು. ನೆಕ್ಸ್ಟ್ ಒಂಬತ್ತನೆಯದಾಗಿ ಬಿಫೋರ್ ಅಜೆಕ್ಟಿವ್ಸ್ ಇನ್ ದ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಜೆಕ್ಟಿವ್ ಬರೆಯೋದಕ್ಕಿಂತ ಮುಂಚೆ ನಾವು ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದ ಬೆಸ್ಟ್, ದ ಟಾಲೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್ ಎಟ್ಸೆಟ್ರಾ. ನೆಕ್ಸ್ಟ್ ಹತ್ತನೆಯದಾಗಿ ಬಿಫೋರ್ ದ ನೇಮ್ಸ್ ಆಫ್ ಸಿಟಿಸನ್ಸ್. ಸಿಟಿಸನ್ಸ್ ಅಥವಾ ನಾಗರಿಕರ ಹೆಸರುಗಳಿಗಿಂತ ಮುಂಚೆ ದ ಎಂಬ ಡೆಫಿನೆಟ್ ಆರ್ಟಿಕಲನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ದಿ ಇಂಡಿಯನ್ಸ್, ದ ಬ್ರಿಟಿಷ್, ದಿ ಅಮೇರಿಕನ್ಸ್, ದ ಫ್ರೆಂಚ್ ಎಟ್ಸೆಟ್ರಾ. ನೆಕ್ಸ್ಟ್ ಒಮಿಷನ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ಗಳನ್ನು ಯಾವಾಗ ಬಳಸಬಾರ್ದು? ಇಲ್ಲಿವರೆಗೂ ವಿದ್ಯಾರ್ಥಿಗಳನ್ನು ನಾವು ಯಾವಾಗ ಆರ್ಟಿಕಲ್ಸ್ ಎ, ಆ್ಯನ್ ಮತ್ತು ದಾವನ್ನು ಬಳಸಬೇಕು ಅಂತೇಳಿ ಕಂಡುಕೊಂಡು, ಆದರೆ ಇವಾಗ ಆರ್ಟಿಕಲ್ಸ್ಗಳನ್ನು ಯಾವಾಗ ಬಳಸಬಾರ್ದು ಅಂತೇಳಿ ನಾವು ನೋಡೋದಾದರೆ ಮೊದಲನೇದಾಗಿ ಬಿಫೋರ್ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ಸ್ಗಳಿಗಿಂತ ಮುಂಚೆ ನಾವು ಯಾವುದೇ ಆರ್ಟಿಕಲ್ಸ್ಗಳನ್ನು ಬರೀಬಾರ್ದು. ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಅದು ಊರುಗಳ ಹೆಸರುಗಳು ಅಥವಾ ವ್ಯಕ್ತಿಗಳ ಹೆಸರುಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರಾಮ, ಸೀತಾ, ರಾಯಚೂರ್, ಕರ್ನಾಟಕ, ಇಂಡಿಯಾ ಇವೆಲ್ಲ ಪ್ಲೇಸ್ಗಳು ಮತ್ತು ವ್ಯಕ್ತಿಗಳ ಹೆಸರಾಗಿರೋದ್ರಿಂದ ಇವುಗಳ ಹೆಸರಿನ ಮುಂದೆ ನಾವು ಯಾವುದೇ ಆರ್ಟಿಕಲ್ ಎ ಇರ್ಬೋದು, ಆ್ಯನ್ ಇರ್ಬೋದು ಅಥವಾ ದ ಈ ರೀತಿ ಯಾವುದೇ ಆರ್ಟಿಕಲನ್ನು ಕೂಡ ಬಳಸಬಾರ್ದು. ಎರಡನೆಯದಾಗಿ ಬಿಫೋರ್ ಲ್ಯಾಂಗ್ವೇಜಸ್. ಭಾಷೆಗಳ ಹೆಸರುಗಳಿಗಿಂತ ಮುಂಚೆ ನಾವು ಆರ್ಟಿಕಲ್ಸ್ಗಳನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಕನ್ನಡ, ಹಿಂದಿ. ದ ಕನ್ನಡ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರ್ದು. ನೆಕ್ಸ್ಟ್ ಮೂರನೆಯದಾಗಿ ಬಿಫೋರ್ ಪ್ಲೂರಲ್ ಕೌಂಟೇಬಲ್ ನೌನ್ಸ್ ಯೂಸ್ಡ್ ಇನ್ ಅ ಜನರಲ್ ಸೆನ್ಸ್. ಪ್ಲೂರಲ್ ಕೌಂಟೇಬಲ್ ನೌನ್ಸ್ಗಳನ್ನು ನಾವು ಅವುಗಳ ಜನರಲ್ ಅರ್ಥದಲ್ಲಿ ನಾವು ತೆಗೆದುಕೊಂಡಾಗ ಅವುಗಳ ಮುಂಚೆ ನಾವು ಆರ್ಟಿಕಲ್ಸನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ಲೈಕ್ ಚಾಕೊಲೇಟ್ಸ್. ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಮೆನಿ ಆಫೀಸಸ್. ಕಂಪ್ಯೂಟರ್ಗಳನ್ನು ಆಫೀಸ್ಗಳಲ್ಲಿ ಬಳಸ್ತಾರೆ ಅಂತೇಳಿ ಎಕ್ಸಾಂಪಲ್ ಇದೆ. ಯಾವ ಕಂಪ್ಯೂಟರ್ಗಳು, ಯಾವ ಆಫೀಸ್, ಇವು ಕೌಂಟೇಬಲ್ ನೌನ್ಗಳು. ಇದನ್ನು ನಾವು ಜನರಲ್ ಆಗಿ ತಗೊಂಡಿರೋದ್ರಿಂದ ಸಾಮಾನ್ಯವಾಗಿ ಕಂಪ್ಯೂಟರ್ಗಳನ್ನು ಹಲವಾರು ಆಫೀಸ್ಗಳಲ್ಲಿ ಬಳಸ್ತೀವಿ ಅಂತೇಳಿ ನಾವು ಸಾಮಾನ್ಯವಾಗಿ ಅರ್ಥವನ್ನು ತಗೊಂಡಿದ್ದೀವಿ. ಹಾಗಾಗಿ ನಾವಿಲ್ಲಿ ಕಂಪ್ಯೂಟರ್ ಅಥವಾ ಆಫೀಸಸ್ ಎಂಬ ಪದಗಳಿಗಿಂತ ಮುಂಚೆ ಯಾವುದೇ ಆರ್ಟಿಕಲ್ಸ್ಗಳನ್ನು ಬರಿಬಾರ್ದು. ನೆಕ್ಸ್ಟ್ ಆರ್ಟಿಕಲ್ಸ್ಗಳನ್ನು ಯಾವಾಗ ಬರೀಬಾರ್ದು ಅಂತ ನೋಡೋದಾದರೆ ಬಿಫೋರ್ ನೇಮ್ಸ್ ಆಫ್ ರಿಲೇಷನ್ಸ್. ಸಂಬಂಧಗಳ ಹೆಸರುಗಳಿಗಿಂತ ಮುಂಚೆ ನಾವು ಆರ್ಟಿಕಲ್ಸ್ಗಳನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಫಾದರ್, ಮದರ್, ಬ್ರದರ್, ಆಂಟ್ ಎಟ್ಸೆಟ್ರಾ. ಈ ರೀತಿ ಸಂಬಂಧಗಳ ಹಲವಾರು ಹೆಸರುಗಳಿದ್ದಾವೆ. ಅವುಗಳ ಹೆಸರುಗಳಿಗಿಂತ ಮುಂಚೆ ನಾವು ಆರ್ಟಿಕಲ್ಸ್ಗಳನ್ನು ಬರಿಬಾರ್ದು. ನೆಕ್ಸ್ಟ್ ಐದನೆಯದಾಗಿ ಇನ್ ಸರ್ಟನ್ ಫ್ರೇಸಸ್ ಕನ್ಸಿಸ್ಟಿಂಗ್ ಆಫ್ ಅ ಪ್ರಿಪೊಸಿಷನ್ ಫಾಲೋಡ್ ಬೈ ಇಟ್ಸ್ ಆಬ್ಜೆಕ್ಟ್. ಫ್ರೇಸ್ ಪದಗಳ ಮುಂಚೆ ನಾವು ಆರ್ಟಿಕಲ್ಸನ್ನು ಬರಿಬಾರ್ದು. ಏಕೆಂದರೆ ಕೆಲವು ಪದಗಳು ಅವುಗಳು ನಾಮಪದಗಳಾಗಿದ್ದರೂ ಕೂಡ ಅವುಗಳಿಗಿಂತ ಮುಂಚೆ ಪ್ರಿಪೊಸಿಷನ್ ಪದಗಳು ಬಂದಿರ್ತವೆ. ಅವು ಒಟ್ಟಿಗೆ ಬರೋದ್ರಿಂದ ನಾವು ಅವುಗಳ ಮುಂಚೆ ಯಾವುದೇ ಕಾರಣಕ್ಕೂ ಕೂಡ ಆರ್ಟಿಕಲ್ಸ್ಗಳನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಅಟ್ ಹೋಮ್, ಅಟ್ ಅ ಹೋಮ್,
ಅಥವಾ ಅಟ್ ದ ಹೋಮ್ ಈ ರೀತಿ ಪದಗಳನ್ನು ಬಳಸಬಾರ್ದು. ಬದಲಾಗಿ ಅಟ್ ಹೋಮ್, ಇನ್ ಹ್ಯಾಂಡ್, ಅಟ್ ಸನ್ರೈಸ್, ಅಟ್ ಈಸ್, ಬೈ ನೇಮ್, ಆನ್ ಫುಟ್, ಬೈ ರಿವರ್, ಬೈ ಟ್ರೈನ್ ಈ ರೀತಿ ವಿದ್ಯಾರ್ಥಿಗಳೇ ನಾವು ಕೆಲವು ಫ್ರೇಸಸ್ಗಳಿಗಿಂತ ಮುಂಚೆ ಆರ್ಟಿಕಲ್ಸನ್ನು ಬರಿಬಾರ್ದು. ನೆಕ್ಸ್ಟ್ 6ನೇಯದಾಗಿ ಇನ್ ಸರ್ಟನ್ ಫ್ರೇಸಸ್ ಕನ್ಸಿಸ್ಟಿಂಗ್ ಆಫ್ ಅ ಟ್ರಾನ್ಸಿಟಿವ್ ವರ್ಬ್ ಫಾಲೋಡ್ ಬೈ ಇಟ್ಸ್ ಆಬ್ಜೆಕ್ಟ್. ಕೆಲವು ಫ್ರೇಸಸ್ಗಳು ಅವುಗಳ ನಾಮಪದಗಳಿಗಿಂತ ಮುಂಚೆ ಟ್ರಾನ್ಸಿಟಿವ್ ವರ್ಬ್ ಅನ್ನು ಹೊಂದಿರ್ತವೆ. ಆ ಪದಗಳು ಬಂದಾಗ ಕೂಡ ನಾವು ಆರ್ಟಿಕಲ್ಸನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್, ಟು ಕ್ಯಾಚ್ ಫೈರ್, ಟು ಸೆಟ್ ಫುಟ್, ಟು ಟೇಕ್ ಬ್ರೆತ್, ಟು ಸೆಂಡ್ ವರ್ಡ್, ಟು ಲೀವ್ ಹೋಮ್ ಎಟ್ಸೆಟ್ರಾ. ಈ ರೀತಿ ವಿದ್ಯಾರ್ಥಿಗಳನ್ನ ನಾವು ಯಾವ ಸಂದರ್ಭಗಳಲ್ಲಿ ಆರ್ಟಿಕಲ್ಸನ್ನು ಬರಿಬೇಕು, ಯಾವ ಸಂದರ್ಭಗಳಲ್ಲಿ ಆರ್ಟಿಕಲ್ಸನ್ನು ಬರಿಬಾರ್ದು ಮತ್ತು ಆರ್ಟಿಕಲ್ಸ್ಗಳ ವಿಧಗಳು ಯಾವುವು ಅಂತೇಳಿ ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.